ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಏಕಾದಶೋऽಧ್ಯಾಯಃ. ವಿಶ್ವರೂಪದರ್ಶನಯೋಗಃ. ಸಂಜಯ ಉವಾಚ ಏವಮುಕ್ತ್ವಾ ತತೋ ರಾಜನ್ ಮಹಾಯೋಗೇಶ್ವರೋ ಹರಿಃ ದರ್ಶಯಾಮಾಸ ಪಾರ್ಥಾಯ ಪರಮಂ ರೂಪಮೈಶ್ವರಂ. ಮಹಾರಾಜ, ಮಹಾಯೋಗೇಶ್ವರನಾದ ಶ್ರೀಹರಿಯು ಈ ಶ್ಲೋಕದಂತೆ ಹೇಳಿ ತನ್ನ ಅದ್ಭುತವಾದ ವಿಶ್ವರೂಪವನ್ನು ಅರ್ಜುನನಿಗೆ ತೋರಿಸಿದನು. ಅರ್ಜುನನನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಂಡ ಭಗವಂತ ಆತನಿಗೆ ವಿಶ್ವರೂಪ ನೋಡುವ ಸಾಮರ್ಥ್ಯ ಹಾಗೂ ದಿವ್ಯ ಚಕ್ಷುಗಳನ್ನಿತ್ತು ತನ್ನ ದೇಹದಲ್ಲಿಯೇ ಇರುವ ವಿಶ್ವವನ್ನು ತೋರಿಸಿದನು ಎಂಬುದಾಗಿ ಸಂಜಯ ಹಸ್ತಿನಾಪುರದ ರಾಜ ಧೃತರಾಷ್ಟ್ರನಿಗೆ ಹೇಳಿದನು. ತನ್ನ ಜೀವಿತಾವಧಿಯನ್ನು ಕಣ್ಣಿಲ್ಲದೆ ಕಳೆದ ಧೃತರಾಷ್ಟ್ರನಿಗೆ ಕುರುಕ್ಷೇತ್ರದ ಯುದ್ಧಭೂಮಿಯಲ್ಲಿ ನಡೆಯುವ ಪಾಂಡವರು ಹಾಗೂ ಕೌರವರ ಯುದ್ಧ ನೋಡಲು ಕಣ್ಣುಗಳನ್ನು ಕೊಡುವುದಾಗಿ ಆತನ ತಂದೆ ವ್ಯಾಸಮುನಿಗಳು ಹೇಳಿದಾಗ ತನ್ನ ಮಕ್ಕಳ ಲಾಲನೆ ಪಾಲನೆ ನೋಡದ ತಾನು ಈಗ ರಣರೋಚಕವಾಗಿ ಮಾಡುವ ಯುದ್ಧ ನೋಡಲು ಅಪೇಕ್ಷೆ ಪಡುವುದಿಲ್ಲ ಎಂದು ಕಣ್ಣನ್ನು ಪಡೆಯಲು ನಿರಾಕರಿಸಿ ತಾನು ಸಂಗ್ರಾಮ ವಾರ್ತೆ ಕೇಳಲು ಇಚ್ಛಿಸುತ್ತೇನೆ ಎಂದಾಗ ವ್ಯಾಸರು ಅಲ್ಲೇ ಇದ್ದ ಸಂಜಯನನ್ನು ನೋಡಿ, ನಿನ್ನ ಬಲಗೈ ಭಂಟನಂತಿರುವ ಸಂಜಯನಿಗೆ ದಿವ್ಯ ಚಕ್ಷು ಕೊಡುತ್ತೇನೆ. ಇದರಿಂದ ಯುದ್ಧಭೂಮಿಯಲ್ಲಿ ನಡೆಯುತ್ತಿರುವುದನ್ನು ನಿನ್ನ ರಾಜಧಾನಿಯಲ್ಲೇ ಕುಳಿತು ಕೇಳಲು ಸಾಧ್ಯವೆಂದರು. ಈ ಕಾರಣದಿಂದ ಸಂಜಯ ಧೃತರಾಷ್ಟ್ರನ ಪಕ್ಕದಲ್ಲಿ ಕುಳಿತು ಯುದ್ಧ ಭೂಮಿಯಲ್ಲಿ ನಡೆಯುತ್ತಿರುವುದನ್ನು ವಿವರಿಸುತ್ತಿದ್ದಾನೆ. ಹರಿ ಓಂ ತತ್ಸತ್.